ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕನ್ನಡ ವ್ಲಾಗ್ಸ್. ಒಂದು ದಿನದಲ್ಲಿ ಎರಡು ಅತ್ಯಂತ ಮುಖ್ಯವಾದ ಸಮಯಗಳು ಇರುತ್ತವೆ. ಒಂದು ಸೂರ್ಯೋದಯದ ಸಮಯ ಬೆಳಿಗ್ಗೆ, ಮತ್ತೊಂದು ಸಂಜೆ ಸೂರ್ಯಾಸ್ತದ ಸಮಯ. ಎರಡೂ ಕೂಡ ಅತ್ಯಂತ ಮುಖ್ಯವಾದದ್ದು. ಅದರಲ್ಲೂ ಸೂರ್ಯಾಸ್ತದ ಸಮಯವನ್ನ ಗೋಧೂಳಿ ಸಮಯ ಅಂತಾನೆ ಕರಿತೀವಿ. ಈ ಗೋಧೂಳಿ ಸಮಯದಲ್ಲಿ ತಾಯಿ ಲಕ್ಷ್ಮೀ ದೇವಿಯು ಮನೆಗೆ ಬರುವಂತಹ ಸಮಯ ಅಂತಾನೆ ಹೇಳಲಾಗುತ್ತದೆ. ಅಂತಹ ಸಮಯದಲ್ಲಿ ಮನೆಯ ಮುಖ್ಯ ಬಾಗಿಲನ್ನ ತೆರೆದಿಡಬೇಕು. ಹಾಗೇನೆ ಮನೆಯ ಹೊರಗಡೆ ನೀರನ್ನ ಹಾಕಿ ರಂಗೋಲಿಯನ್ನ ಹಾಕಿಟ್ಟಿರಬೇಕು. ತಾಯಿ ಲಕ್ಷ್ಮೀ ದೇವಿಯನ್ನ ಆಕರ್ಷಿಸುವ ರೀತಿಯಲ್ಲಿ ನಾವು ಮನೆಯ ಮುಖ್ಯ ಬಾಗಿಲನ್ನ ಮಾಡಿರಬೇಕು. ತಾಯಿ ಲಕ್ಷ್ಮೀ ದೇವಿಯು ಮನೆ ಒಳಗೆ ಒಂದು ಸಲ ಪ್ರವೇಶ ಮಾಡಿದರೆ ನಮ್ಮ ಎಲ್ಲ ಹಣಕಾಸಿನ ಸಮಸ್ಯೆಗಳು ಕೂಡ ಕಳೆಯುತ್ತವೆ. ಆ ಸಮಯದಲ್ಲಿ ನಾವು ಯಾವೊಂದು ಕೆಟ್ಟ ಕೆಲಸಗಳನ್ನು ಕೂಡ ಮಾಡಬಾರ್ದು. ಈ ಸೂರ್ಯಾಸ್ತದ ಸಮಯದಲ್ಲಿ ಹಾಗೇನೆ ಸೂರ್ಯಾಸ್ತ ಆದ ನಂತರ ನಾವು ಕೆಲವೊಂದು ತಪ್ಪುಗಳನ್ನು ಮಾಡಿದ್ದೇ ಆದರೆ ಖಂಡಿತವಾಗಿಯೂ ಕೂಡ ಬಡತನ, ದರಿದ್ರ ಅನ್ನೋದು ಉಂಟಾಗುತ್ತದೆ. ಹಣದ ನಷ್ಟ ಕೂಡ ಆಗುತ್ತದೆ. ಹಾಗಾದರೆ ಈ ಸೂರ್ಯಾಸ್ತದ ಸಮಯದಲ್ಲಿ ಯಾವ ಕೆಲಸಗಳನ್ನು ಮಾಡಬಾರ್ದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ಅದಕ್ಕೂ ಮೊದಲು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ತಪ್ಪದೆ ಕ್ಲಿಕ್ ಮಾಡಿ. ಈ ಸೂರ್ಯಾಸ್ತದ ಸಮಯದಲ್ಲಿ ಹಾಗೇನೆ ಸೂರ್ಯಾಸ್ತದ ನಂತರ ಮನೆಯಲ್ಲಿ ಕಸವನ್ನ ಗುಡಿಸಬಾರದು. ಏನಿದ್ದರೂ ಸ್ವಚ್ಛತೆಯ ಕೆಲಸವನ್ನ ಸೂರ್ಯಾಸ್ತ ಆಗೋದಕ್ಕಿಂತ ಮುಂಚಿತವಾಗಿಯೇ ಒಂದು 5ರಿಂದ 5:15 ಒಳಗಡೆ ನಾವು ಮನೆಯ ಕಸವನ್ನ ಗುಡಿಸಿರಬೇಕು. ಸೂರ್ಯಾಸ್ತದ ನಂತರ ಮತ್ತೆ ಸೂರ್ಯಾಸ್ತದ ಸಮಯದಲ್ಲಿ ಮನೆಯ ಕಸವನ್ನ ಗುಡಿಸಬಾರದು. ಪೊರಕೆಯನ್ನು ಮನೆಯಲ್ಲಿ ಆ ಸಮಯದಲ್ಲಿ ಬಳಸಲೇಬಾರದು. ಏಕೆಂದರೆ ತಾಯಿ ಲಕ್ಷ್ಮೀ ದೇವಿಯು ಮನೆ ಒಳಗೆ ಬರುವ ಸಮಯ. ಅಂತಹ ಸಮಯದಲ್ಲಿ ನೀವು ಪೊರಕೆಯನ್ನು ಹಿಡಿದುಕೊಂಡು ಮನೆಯ ಕಸವನ್ನ ಗುಡಿಸ್ತಾ ಇದ್ರೆ ತಾಯಿ ಲಕ್ಷ್ಮೀ ದೇವಿಯು ಅಲ್ಲಿಂದ ಮನೆ ಒಳಗಡೆ ಬರದಲೇ ಹೊರಟೋಗ್ತಾಳೆ. ಈ ಸೂರ್ಯಾಸ್ತದ ನಂತರ ಮನೆಯ ಕಸವನ್ನ ಗುಡಿಸೋದ್ರಿಂದ ಹಣದ ನಷ್ಟ ಉಂಟಾಗುತ್ತದೆ. ಹಾಗೇನೆ ತಾಯಿ ಲಕ್ಷ್ಮೀ ದೇವಿಯು ಮನೆಯಿಂದ ಶಾಶ್ವತವಾಗಿ ಹೊರಟು ಹೋಗುತ್ತಾಳೆ. ಇನ್ನು ಸೂರ್ಯಾಸ್ತದ ಸಮಯದಲ್ಲಿ ಯಾರಾದರೂ ಮನೆಗೆ ಬಂದು ಏನಾದರೂ ಕೇಳಿದ್ರೆ, ಅಂದರೆ ಉಪ್ಪಾಗಿರ್ಬೋದು, ಮೊಸರು, ಹಾಲು, ಹುಣಸೆ ಹಣ್ಣು ಈ ಥರದ ವಸ್ತುಗಳನ್ನು ಯಾರೇ ಬಂದು ಕೇಳಿದರೂ ಕೂಡ ಆ ಸಮಯದಲ್ಲಿ ಕೊಡಬೇಡಿ. ಹಾಗೆ ಹಣವನ್ನು ಕೂಡ ಮನೆಯಿಂದ ಹೊರಕ್ಕೆ ಆ ಸಮಯದಲ್ಲಿ ಯಾರಿಗೂ ಕೂಡ ಕೊಡಬೇಡಿ. ಅದರಲ್ಲೂ ಏನಾದರೂ ಮೊಸರನ್ನು ನಾವು ಸೂರ್ಯಾಸ್ತದ ಸಮಯದಲ್ಲಿ ಮನೆಯಿಂದ ಹೊರಗೆ ಕೊಟ್ಟರೆ ಮನೆಯಲ್ಲಿರುವ ಐಶ್ವರ್ಯವೂ ಕೂಡ ಹಾಗೆ ಕರಗಿ ಹೋಗುತ್ತದೆ. ಏಕೆಂದರೆ ಈ ಮೊಸರನ್ನ ಶುಕ್ರ ಗ್ರಹಕ್ಕೆ ಸಂಬಂಧಿಸಿದ ಆಹಾರ ಪದಾರ್ಥ ಅಂತಲೇ ಪರಿಗಣಿಸಲಾಗಿದೆ. ಸಂಪತ್ತು ಮತ್ತು ವೈಭವವನ್ನು ಈ ಶುಕ್ರ ಗ್ರಹವು ಸೂಚಿಸುತ್ತದೆ. ಹಾಗಾಗಿ ಮೊಸರನ್ನು ಯಾವುದೇ ಕಾರಣಕ್ಕೂ ಕೊಡಬಾರ್ದು. ಹಾಗೇನೆ ಉಪ್ಪನ್ನು ಸಹ ಯಾವುದೇ ಕಾರಣಕ್ಕೂ ಕೂಡ ಈ ಸಮಯದಲ್ಲಿ ಮನೆಯಿಂದ ಹೊರಗೆ ಕೊಡಬಾರ್ದು. ಉಪ್ಪನ್ನ ತಾಯಿ ಲಕ್ಷ್ಮೀ ದೇವಿಯ ಸಂಭೂತ ಅಂತಾನೆ ಕರಿತೀವಿ. ಅಂತಹ ಉಪ್ಪನ್ನ ನಾವು ಮುಸ್ಸಂಜೆ ಸಮಯದಲ್ಲಿ ಮನೆಯಿಂದ ಹೊರಗಡೆ ಕೊಟ್ರೆ ನಾವೇ ನಮ್ಮ ಕೈಯಾರನೆ ಲಕ್ಷ್ಮೀ ದೇವಿನ ಮನೆಯಿಂದ ಹೊರಗೆ ಕಳಿಸಿದ ಹಾಗೆ. ಹಾಗಾಗಿ ಉಪ್ಪು, ಮೊಸರು, ಹಾಲು ಇವುಗಳನ್ನು ಯಾವುದೇ ಕಾರಣಕ್ಕೂ ಸೂರ್ಯಾಸ್ತದ ಸಮಯದಲ್ಲಿ ಮನೆಯಿಂದ ಹೊರಗಡೆ ಯಾರಿಗೂ ಕೂಡ ಕೊಡಬೇಡಿ. ಇಂತಹ ತಪ್ಪು ಕೆಲಸವನ್ನ ಮಾಡಲೇಬೇಡಿ. ಇನ್ನು ಸೂರ್ಯಾಸ್ತದ ಸಮಯದಲ್ಲಿ ಮನೆಯಲ್ಲಿ ಕಾಲ ಮೇಲೆ ಕಾಲು ಹಾಕಿ ಕುಳಿತುಕೊಳ್ಳಬಾರದು. ಅದರಲ್ಲೂ ಬಾಗಿಲಿನ ಎದುರುಗಡೆ ಕಾಲ ಮೇಲೆ ಕಾಲು ಹಾಕಿ ಕುಳಿತುಕೊಳ್ಬೇಡಿ. ಹಾಗೇನೆ ಪಾದಗಳನ್ನು ಅಲುಗಾಡಿಸುತ್ತಾ ಕುಳಿತುಕೊಳ್ಬೇಡಿ. ಬಾಗಿಲಿಗೆ ಕಾಲು ಚಾಚಿಕೊಂಡು ಕೂಡ ಸೂರ್ಯಾಸ್ತದ ಸಮಯದಲ್ಲಿ ಕುಳಿತುಕೊಳ್ಳಬಾರದು. ಜೊತೆಗೆ ಸೂರ್ಯಾಸ್ತದ ಸಮಯದಲ್ಲಿ ಆಹಾರ ಪದಾರ್ಥಗಳನ್ನು, ನೀರನ್ನು, ಹಾಲನ್ನು ಯಾವುದೇ ಕಾರಣಕ್ಕೂ ಕೂಡ ತೆರೆದಿಡಬಾರದು. ಒಂದು ಪ್ಲೇಟನ್ನು ಹಾಕಿ ಮುಚ್ಚಿಡಬೇಕು. ಏಕೆಂದರೆ ಈ ವಸ್ತುಗಳನ್ನು ನಾವು ತೆರೆದಿಡೋದ್ರಿಂದ ನಕಾರಾತ್ಮಕತೆಯ ಗುಣಗಳು ಆ ವಸ್ತುಗಳಲ್ಲಿ ಹೆಚ್ಚಾಗುತ್ತವಂತೆ. ಹಾಗಾಗಿ ಈ ಪದಾರ್ಥಗಳನ್ನು ಆದಷ್ಟು ಈ ಸಮಯದಲ್ಲಿ ಸೂರ್ಯಾಸ್ತದ ಸಮಯದಲ್ಲಿ ಮುಚ್ಚಿಡಿ. ಹಾಗೆಯೇ ಸೂರ್ಯಾಸ್ತದ ಸಮಯದಲ್ಲಿ ಬಟ್ಟೆಯನ್ನು ಒಗೆಯಬಾರದು. ಸೂರ್ಯಾಸ್ತದ ನಂತರ ಕೂಡ ಬಟ್ಟೆಯನ್ನು ಒಗೆಯಬಾರದು, ಅಂದರೆ ರಾತ್ರಿ ಸಮಯದಲ್ಲಿ ಒಗೆಯಬಾರದು. ಹಾಗೆಯೇ ಬಟ್ಟೆಗಳನ್ನು ಹೊರಗಡೆ, ಮನೆಯಿಂದ ಹೊರಗಡೆ ಹಾಕಿಡಬಾರ್ದು. ನೀವು ಬೆಳಿಗ್ಗೆ ಬಟ್ಟೆಗಳನ್ನು ಒಣಗಾಕಿದ್ರೆ ಸಂಜೆ ಆಗಿದ ತಕ್ಷಣ ಬಟ್ಟೆಗಳನ್ನು ತೆಗೆದು ಮನೆ ಒಳಗಡೆ ಇಡಿ. ಬಟ್ಟೆಗಳನ್ನು ರಾತ್ರಿ ಸಮಯದಲ್ಲಿ ಹೊರಗಡೆ ಹಾಗೆ ಬಿಡಬಾರದು. ಇದರಿಂದ ನಕಾರಾತ್ಮಕ ಶಕ್ತಿಯು ಆ ಸ್ಥಳವನ್ನು ಪ್ರವೇಶ ಮಾಡ್ತದೆ. ಹಾಗೇನೆ ಆ ಬಟ್ಟೆಗಳನ್ನು ಹಾಕಿಕೊಳ್ಳುವಂತಹ ವ್ಯಕ್ತಿಗೆ ಅನಾರೋಗ್ಯದ ಸಮಸ್ಯೆಗಳು ಉಂಟಾಗುತ್ತವೆ. ಜೊತೆಗೆ ಆ ಸಂಜೆ ಸಮಯದಲ್ಲಿ ಆ ಬಟ್ಟೆಗಳ ಮೇಲೆ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಕೂಡ ಹೆಚ್ಚಾಗುತ್ತೆ. ಅದರಿಂದ ಅನಾರೋಗ್ಯದ ಸಮಸ್ಯೆಗಳು ಉಂಟಾಗುತ್ತವೆ. ಹಾಗೆಯೇ ಮೊಸರು ಮತ್ತು ಅನ್ನವನ್ನು ಸೂರ್ಯಾಸ್ತದ ಸಮಯದಲ್ಲಿ ಸೇವಿಸಬಾರದು. ಇದರಿಂದ ರೋಗಗಳು ಬರುತ್ತವೆ. ಸೂರ್ಯಾಸ್ತದ ಸಮಯದಲ್ಲಿ ಮನೆಯ ಬಾಗಿಲಿನ ಮುಂದೆ ಕುಳಿತುಕೊಂಡು ಯಾವುದೇ ಒಂದು ಆಹಾರ ಪದಾರ್ಥಗಳನ್ನು ಸೇವನೆ ಮಾಡಬಾರ್ದು. ಹಾಗೆ ತುಳಸಿ ಗಿಡವನ್ನು ಸೂರ್ಯಾಸ್ತದ ಸಮಯದಲ್ಲಿ ಮುಟ್ಟಬಾರದು. ತುಳಸಿ ಎಲೆಗಳನ್ನು ಕೀಳಬಾರದು. ಜೊತೆಗೆ ನೀರನ್ನು ಕೂಡ ತುಳಸಿಗೆ ಅರ್ಪಿಸಬಾರದು. ಏನಿದ್ದರೂ ತುಳಸಿಗೆ ಬೆಳಗ್ಗೆ ಸಮಯದಲ್ಲಿ ಮಾತ್ರ ನೀರನ್ನು ಹಾಕಬೇಕು. ಜೊತೆಗೆ ಸೂರ್ಯಾಸ್ತದ ಸಮಯದಲ್ಲಿ ಕೂದಲನ್ನು ಕೆದರಿಕೊಂಡು ಮನೆಯ ಮುಂದೆ ಓಡಾಡಬಾರದು. ಹಾಗೆಯೇ ನಿದ್ರೆಯನ್ನು ಕೂಡ ಸೂರ್ಯಾಸ್ತದ ಸಮಯದಲ್ಲಿ ಮಾಡಬಾರದು. ಏಕೆಂದರೆ ಆ ಸಮಯದಲ್ಲಿ ಸೂರ್ಯಾಸ್ತದ ಸಮಯದಲ್ಲಿ ನಿದ್ರೆ ಮಾಡುವಂತಹ ವ್ಯಕ್ತಿ ಹಾಗೆ ಆತನ ಅದೃಷ್ಟವೂ ಕೂಡ ಹಾಗೆ ಮಲಗೇ ಇರುತ್ತದಂತೆ. ಆ ಕಾರಣಕ್ಕಾಗಿ ನಿದ್ರೆಯನ್ನು ಕೂಡ ಮಾಡಬಾರ್ದು. ಹಾಗೆಯೇ ಇನ್ನೊಂದು ಮುಖ್ಯವಾಗಿ ಸೂರ್ಯಾಸ್ತದ ಸಮಯದಲ್ಲಿ
ದೈಹಿಕ ಸಂಪರ್ಕವನ್ನ ಮಾಡಬಾರ್ದು. ಈ ಸೂರ್ಯಾಸ್ತದ ಸಮಯ ಏನಿದ್ದರೂ ಕೂಡ ದೇವರ ಪೂಜೆಯ ಸಮಯ, ದೇವರ ಪೂಜೆಗೆ ಸೂಕ್ತವಾದ ಸಮಯ. ಆ ಸಮಯದಲ್ಲಿ ದೇವರ ಧ್ಯಾನ, ದೇವರ ಸ್ಮರಣೆಯನ್ನ ಮಾಡಬೇಕು. ಒಳ್ಳೆಯ ಕೆಲಸಗಳನ್ನ ಮಾತ್ರ ಸೂರ್ಯಾಸ್ತದ ಸಮಯದಲ್ಲಿ ಮಾಡಬೇಕು. ಯಾವುದೇ ಕಾರಣಕ್ಕೂ ದೈಹಿಕ ಸಂಪರ್ಕವನ್ನ ಆ ಸಮಯದಲ್ಲಿ ಮಾಡಬೇಡಿ. ಜೊತೆಗೆ ಮಲಗಲೂ ಬೇಡಿ. ಹಾಗೇನೆ ಉಗುರನ್ನ ಕತ್ತರಿಸಬಾರದು, ತಲೆ ಕೂದಲನ್ನ ಕತ್ತರಿಸಬಾರದು ಆ ಸಮಯದಲ್ಲಿ. ಜೊತೆಗೆ ಹಾಸಿಗೆಯ ಮೇಲೂ ಕೂಡ ಆ ಸಮಯದಲ್ಲಿ ಕುಳಿತುಕೊಳ್ಳಬಾರದು ಅಂತ ಹೇಳ್ತಾರೆ. ಹಾಗೇನೆ ಮನೆಯಲ್ಲಿರುವಂಥ ಹೆಣ್ಣು ಮಕ್ಕಳು ಸೂರ್ಯಾಸ್ತದ ಸಮಯದಲ್ಲಿ ಅಳಬಾರದು, ಕೆಟ್ಟ ಮಾತುಗಳನ್ನು ಕೂಡ ಆಡಬಾರದು. ಇದಿಷ್ಟು ಕೆಲಸಗಳನ್ನು ಸೂರ್ಯಾಸ್ತದ ಸಮಯ ಮತ್ತು ಸೂರ್ಯಾಸ್ತದ ನಂತರದ ಸಮಯದಲ್ಲಿ ಮಾಡಲೇಬಾರದು. ಮಾಡಿದ್ದೇ ಆದರೆ ಬಡತನ, ದಾರಿದ್ರ್ಯ ಅನ್ನೋದು ಉಂಟಾಗುತ್ತದೆ. ಈ ನನ್ನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ. ಇದೇ ರೀತಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.